ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಹೆಜ್ಕೇಲ್ ಗ್ರಂಥ ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 10ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 10ನೇ ಅಧ್ಯಾಯದಲ್ಲಿ ನಾನು ನೋಡಲಾಗಿ ಕೆರೂಬಿಗಳ ತಲೆಗಳ ಮೇಲಣ ನೆಲಗಟ್ಟಿನ ಮೇಲ್ಗಡೆ ಇಂದ್ರನೀಲ ಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಆತನು ನಾರಿನ ಬಟ್ಟೆಯನ್ನು ಹೊದ್ದುಕೊಂಡ ಪುರುಷನಿಗೆ, ಈಗಾಗಲೇ ಗುರುತು 6 ಜನರು ಇದ್ದರು. 6 ಜನರಲ್ಲಿ ಅವರ ಒಂದು ಕೆಲಸ ಭಾಳ ಗಟ್ಟಿಯಾದ ಒಂದು ಕೆಲಸ ಇತ್ತು. 7ನೇ ವ್ಯಕ್ತಿ ನಾರಿನ ಬಟ್ಟೆಯನ್ನು ಧರಿಸಿಕೊಂಡಂಥ ಒಬ್ಬ ಪುರುಷ, ಒಬ್ಬ ವ್ಯಕ್ತಿ. ಆತನು ಹಣೆ ಮೇಲೆ ಗುರುತು ಹಾಕಿದಂಥ ವ್ಯಕ್ತಿಗೆ, ನೀನು ಗರಗರನೆ ತಿರುಗುವ ಗಾಲಿಗಳ ನಡುವೆ ಕೆರೂಬಿಯ ಕೆಳಗೆ ಪ್ರವೇಶಿಸಿ ಕೆರೂಬಿಗಳ ಮಧ್ಯದೊಳಗಿಂದ ಬೊಗಸೆಯಲ್ಲಿ ಕೆಂಡಗಳನ್ನು ತುಂಬಿ ತಂದು ಪಟ್ಟಣದ ಮೇಲೆ ಎರಚು ಎಂದು ಅಪ್ಪಣೆ ಆ ವ್ಯಕ್ತಿಗೆ ಸಿಕ್ತು. ಆಗ ಆ ವ್ಯಕ್ತಿ ಪ್ರವೇಶಿಸಿ, ಕೆರೂಬಿಗಳು ದೇವಾಲಯದಲ್ಲಿ ತೆಂಕಲಲ್ಲಿ ನಿಂತಿದ್ದವು. ಮೇಘವು ಒಳಗಣ ಪ್ರಾಕಾರವನ್ನು ತುಂಬಿತು. ಯೆಹೋವನ ತೇಜಸ್, ದೇವರ ಒಂದು ತೇಜಸ್, ಮಹಿಮೆ ಕೆರೂಬಿಗಳನ್ನು ಬಿಟ್ಟು ಮೇಲಕ್ಕೇರಿ ದೇವಾಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತ್ತು. ಅಂದರೆ ದೇವರ ಒಂದು ತೇಜಸ್ಸು, ದ ಗ್ಲೋರಿ ಆಫ್ ಗಾಡ್. ಭಕ್ತ ಸಿಂಗ್ ಎಂಬ ಮಹಾಭಕ್ತರು ಒಂದು ಪುಸ್ತಕ, ಅವರು ಬರೆದಂಥ ಪುಸ್ತಕ, ಅದರಲ್ಲಿ ರಿಟರ್ನ್ ಆಫ್ ಗಾಡ್ಸ್ ಗ್ಲೋರಿ, ದೇವರ ಮಹಿಮೆ ಹಿಂದಿರುಗಿದ್ದು ಎಂಬುದಾಗಿ ಅವರು ಬರೆದಿದ್ದಾರೆ. ಮತ್ತು ದೇವರ ಮಹಿಮೆ ಹೊರಟಿದ್ರ ಬಗ್ಗೆ ಕೂಡ ಬರೆದಿದ್ದಾರೆ ಅದರಲ್ಲಿ. ಯಾಕಂತೇಳಿದರೆ ದೇವರು ತಾನೇ 8ನೇ ಅಧ್ಯಾಯ 6ನೇ ವಚನದಲ್ಲಿ, ದೇವರು ತನಗಿಷ್ಟವಿಲ್ಲದ ಕಾರ್ಯ ಇರುವಂಥ ವೇಳೆಯಲ್ಲಿ ದೇವಾಲಯದಲ್ಲಿ, ಇದರಿಂದ ನಾನು ನನ್ನ ಪವಿತ್ರಾಲಯವನ್ನು ಬಿಟ್ಟು ದೂರ ಹೋಗಬೇಕಾಯಿತು ಎಂಬುದಾಗಿ ದೇವರು ಹೇಳಿರುವಾಗ, ಇಲ್ಲಿ ಕೂಡ ದೇವರ ಒಂದು ತೇಜಸ್ಸು, ದೇವರ ಒಂದು ಮಹಿಮೆ ಅದು ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪವಾಗಿ ದೇವಾಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತು. ಮತ್ತು ದೇವಾಲಯದಲ್ಲಿಯೂ ಮೇಘವು ತುಂಬಿತ್ತು. ಯೆಹೋವನ ತೇಜಸ್ಸಿನ ಅದ್ಭುತ ಕಾಂತಿಯು ಪ್ರಾಕಾರದಲ್ಲೆಲ್ಲ ವ್ಯಾಪಿಸಿತು. ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹೊರಗಣ ಪ್ರಾಕಾರದ ಪರ್ಯಂತರೂ ಕೇಳಿಸಿತು. ಆತನು ಆ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡಿದ್ದ ವ್ಯಕ್ತಿಗೆ, ನೀನು ಗರಗರನೆ ತಿರುಗುವ ಗಾಲಿಗಳ ನಡುವೆ ಪ್ರವೇಶಿಸಿ ಕೆರೂಬಿಗಳ ಮಧ್ಯದೊಳಗಿಂದ ಬೆಂಕಿಯನ್ನು ತೆಗೆದುಕೋ ಅಂತ. ಅದೇ ರೀತಿಯಾಗಿ ಆ ವ್ಯಕ್ತಿ ಮಾಡಲಾಗಿ ಏನಾಯಿತು, ತಕ್ಕೊಂಡು ಅನಂತರ ಏನಾಯಿತು ನೋಡೋಣ. ಮತ್ತು 9ರಿಂದ ಇರುವಂಥ ವಾಕ್ಯದಲ್ಲಿ ಆ ತೇಜಸ್ಸು, ಆ ಮಹಿಮೆಯ ಬಗ್ಗೆ ಹೇಳಲಾಗಿದೆ. ಅದರಲ್ಲಿ ಒಂದು ನನಗೆ ಭಾಳ ಇಷ್ಟವಾಯಿತು, 11ನೇ ವಚನ. ಅದೇನಂತ ಹೇಳಿದ್ರೆ, ಅವು ಹೊರಳುವಾಗ 4 ಕಡೆಗಳಲ್ಲಿ ಯಾವ ಕಡೆಗಾದರೂ ಹೊರಡುತ್ತಿದ್ದವು, ಓರೆಯಾಗಿ ಹೊರಳುತ್ತಿರಲಿಲ್ಲ. ಓರೆಯಾಗಿ ಹೊರಳುತ್ತಿರಲಿಲ್ಲ. ಹೌದು, ಎದುರು ಮುಖವಾಗಿ ಹೋಗ್ತಿದ್ದೆ ಹೊರತು ಓರೆಯಾಗಿ ಹೋಗುತ್ತಿರಲಿಲ್ಲ ಅಂತ ಮತ್ತೆ ರಿಪೀಟ್ ಆಗ್ತಿದೆ. 11ನೇ ವಚನದಲ್ಲಿ 2 ಸಾರಿ ಆ ಮಾತು ರಿಪೀಟ್ ಆಗ್ತಾ ಇದೆ. ಹಾಗಾದರೆ ಅದರಿಂದ ಕೂಡ ಒಂದು ಸಂಗತಿ ಏನೆಂದರೆ,
ನಮ್ಮ ಆರಾಧನೆ ದೇವರ ಆತ್ಮನ ಅನುಸಾರವಾಗಿರಬೇಕು. ಇದನ್ನೇ ನಮ್ಮ ಕರ್ತನಾದ ಯೇಸು ಆ ಸಮಾರ್ಯ ಸ್ತ್ರೀ ಹತ್ರ ಮಾತನಾಡಿದಾಗ ಹೇಳಿದ ಮಾತಿನಂತೆ ಇದೆ. 4ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ, ಅದರಲ್ಲಿ ನೋಡುವಾಗ 23ನೇ ವಚನ ಈ ರೀತಿಯಾಗಿದೆ. ಯೋಹಾನ 4:23, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸ್ತಾನೆ. ತಂದೆಗೂ ಒಂದು ಅಪೇಕ್ಷೆ ಉಂಟು. ತನ್ನನ್ನು ಆರಾಧಿಸುವಂಥವ್ರು ಇಂಥವರಾಗಿಯೇ ಆರಾಧಿಸಬೇಕು. ಏನದು? ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು. ಯಾಕೆ ಆ ರೀತಿಯಾಗಿ ಆರಾಧಿಸಬೇಕು? ಯಾಕಂತ ಹೇಳಿದರೆ ಯೋಹಾನ 4:24, ದೇವರು ಆತ್ಮ ಸ್ವರೂಪನು ಅಥವಾ ದೇವರು ಆತ್ಮನಾಗಿರುವುದರಿಂದ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸಬೇಕು. ಸರಿ, ಮುಂದೆ ನಾವು ನೋಡೋಣ. ಮತ್ತು 10ನೇ ಅಧ್ಯಾಯ ಮತ್ತು 13ನೇ 14ನೇ ವಚನದಲ್ಲಿ 13ನೇ ವಚನದಲ್ಲಿ ಒಂದು ಸಣ್ಣ ಮಾತು ಬರೆದಿದೆ. ಅದೇನಂತೇಳಿ, ಆ ಚಕ್ರಗಳ ಹೆಸರು ಗರಗರ ಗಾಲಿ ಎಂಬಂತೆ ಬರೆದಿದೆ. ಈ ಕೆರೂಬಿಗೆ 4 ಮುಖಗಳಿದ್ವಂತೆ. ಅದನ್ನು ಯೆಹೆಜ್ಕೇಲ್ ನೋಡಿಬಿಟ್ಟು ಅದನ್ನು ವರ್ಣಿಸುವಾಗ ಭಾಳ ವಿಚಿತ್ರವಾಗಿದ್ದು, 4 ಮುಖಗಳಿದ್ದು, ಮೊದಲನೆಯದು ಕೆರೂಬಿಯದು, ಎರಡನೆಯದು ಮನುಷ್ಯನದು, ಮೂರನೆಯದು ಸಿಂಹನದು, ನಾಲ್ಕನೆಯದು ಗರುಡ ಪಕ್ಷಿಯದು. ಈ ರೀತಿಯಾಗಿ ಆ ಕೆರೂಬಿಗಳು ಏರಿದವು. ಆಗ ಯೆಹೆಜ್ಕೇಲನು ಕೆಬಾರ್ ನದಿಯ ಹತ್ತಿರ ನೋಡಿದ ಜೀವಿಗಳು ಇದೆ ಅಂತ ಗುರುತು ಹಿಡಿತಾನೆ. ಆವಾಗ ನೋಡಿದ್ದು ಮತ್ತು ಇವಾಗ ನೋಡಿದ್ದು ಸೇಮ್ ಎಂಬುದಾಗಿ, ಒಂದೇ ಆಗಿದೆ ಎಂಬುದಾಗಿ ಗುರುತು ಹಿಡಿತಾನ್ರಿ. ಹೌದು, ಯೆಹೆಜ್ಕೇಲ್ 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡಿದ ಈ ಕೆರೂಬಿಯರು ಮತ್ತು 10ನೇ ಅಧ್ಯಾಯದಲ್ಲಿ ಇರುವಂಥ ಈ 14ನೇ ವಚನದಲ್ಲಿರುವಂಥ ಕೆರೂಬಿಯರು ಒಂದೇ ಆಗಿದೆ ಎಂಬುದಾಗಿ. ಕೆರೂಬಿಗಳು ಮುಂದುವರಿದಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಮುಂದುವರಿಯುತ್ತಿದ್ದವು. ಕೆರೂಬಿಗಳು ನೆಲದಿಂದ ಮೇಲಕ್ಕೆ ಏರಬೇಕೆಂದು ರೆಕ್ಕೆಗಳನ್ನು ಹರಡಿಕೊಂಡಾಗ ಚಕ್ರಗಳು ಓರೆಯಾಗದೆ ಅವುಗಳ ಸಂಗಡಲೇ ಏರಿದವು. ಹಾಗಾದರೆ ನಮ್ಮ ಇನ್ನೊಂದು ವಾಕ್ಯ, ಈ ಆರಾಧನೆಗೆ ಸಂಬಂಧಪಟ್ಟ ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ರೋಮಾಪತ್ರಿಕೆ 12ನೇ ಅಧ್ಯಾಯ. ಅದರಲ್ಲಿ ಈ ರೀತಿಯಾಗಿ ಭಕ್ತ ಪೌಲನು ಹೇಳುವಂಥದ್ದನ್ನು ಗಮನಿಸಬಹುದು. 12:1 ರೋಮಾಪತ್ರಿಕೆ. ಅದರಲ್ಲಿ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಯಾಕೆ? ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನಮ್ಮ ದೇಹಗಳನ್ನು ದೇವರಿಗೆ ಸಮರ್ಪಿಸಬೇಕು. ಅದರಲ್ಲಿ ಯಾವುದಾದ್ರೂ ಒಂದು ಅಂಗ ನಾವು ಸಮರ್ಪಿಸದೇ ಬಿಡಬಾರ್ದು. ನಾವುಗಳು ನಮ್ಮ ಪೂರ್ಣ ದೇಹವನ್ನು ದೇವರಿಗೆ ಸಮರ್ಪಿಸಿ ಕೊಡುವಂಥದ್ದು. ಯಾಕಂತೇಳಿದರೆ ಸಹಕಾರ ಆರಾಧನೆಯಲ್ಲಿ ಎಲ್ಲವೂ ಇರಬೇಕು. ಒತ್ತಾಯ ಇಲ್ಲ, ಆದರೆ ವಾಲಂಟಿಯರ್ ಸ್ವಯಂ ನಿಯಂತ್ರಿತವಾಗಿ ಸ್ವಯಂ ಪ್ರೇರಿತವಾಗಿ
ಕೊಡುವಂಥದ್ದು. ಬಳಿಕ ಏನಾಯಿತು? 18ನೇ ವಚನ, ಯೆಹೆಜ್ಕೇಲ್ 10ನೇ ಅಧ್ಯಾಯದ 18ನೇ ವಚನ. ಯೆಹೋವನ ತೇಜಸ್ಸು ದೇವಾಲಯದ ಹೊಸ್ತಲನ್ನು ಬಿಟ್ಟು ಕೆರೂಬಿಗಳ ಮೇಲೆ ನಿಂತಿತು. ಮೊದಲು ಹೊಸ್ತಲಿನಲ್ಲಿತ್ತು, ಈಗ ಅದನ್ನು ಬಿಟ್ಟು ಈಗ ಕೆರೂಬಿಗಳ ಮೇಲೆ ನಿಂತಿತ್ತು. ಮುಂದೆ ಏನಾಗ್ತದೆ ನೋಡೋಣ. ಆಗ ನನ್ನ ಕಣ್ಣೆದುರಿಗೆ ಕೆರೂಬಿಗಳು ರೆಕ್ಕೆಗಳನ್ನು ಹರಡಿಕೊಂಡು ಚಕ್ರ ಸಮೇತವಾಗಿ ನೆಲದಿಂದ ಏರಿ ಹೊರಟು ಯೆಹೋವನ ಆಲಯದ ಮೂಡನ ಬಾಗಿಲ ಮುಂದೆ ನಿಂತವು. ಆಮೇಲೆ ಏನಾಯಿತು? ಅವುಗಳ ಮೇಲ್ಗಡೆ ಇಸ್ರಾಯೇಲಿನ ದೇವರ ತೇಜಸ್ಸು ನೆಲೆಸಿತ್ತು. ಈ ಮಾತಿನಲ್ಲಿ ಒಂದು ನನಗೆ ಭಾಳ ಇಷ್ಟವಾದಂಥದ್ದು ಏನಂದರೆ, ದೇವರ ತೇಜಸ್ಸು ದೇವಜನರನ್ನು, ದೇವರ ಮನೆಯನ್ನು, ದೇವರ ಪಟ್ಟಣವನ್ನು ಬಿಟ್ಟು ಹೋಗ್ತಾ ಇದೆ. ಆದರೂ ಕೂಡ ದೇವರು ತನ್ನ ವಿಷಯದಲ್ಲಿ ಏನೆಂಬುದಾಗಿ ಗುರುತಿಸಿಕೊಳ್ಳುವ ಆತನಾಗಿದ್ದಾನೆ. 2 ಸಾರಿ 20ನೇ ವಚನದಲ್ಲಿ 2 ಸಾರಿ ಏನಂದರೆ, ಇಸ್ರಾಯೇಲಿನ ದೇವರ, ಇಸ್ರಾಯೇಲಿನ ದೇವರ 2 ಸಾರಿ ಬರ್ತಿದ್ರು. ಮೊದಲನೇ ಸಾರಿ ಇಸ್ರಾಯೇಲಿನ ದೇವರ ತೇಜಸ್ಸು, 2ನೇ ಸಾರಿ ಇಸ್ರಾಯೇಲಿನ ದೇವರ ವಾಹನವಾಗಿ. ಹೌದು, ದೇವರು ಇನ್ನೂ ತನ್ನನ್ನು ಅದರೊಂದಿಗೆ ಗುರುತಿಸಿಕೊಂಡಿದ್ದಾನೆ, ಇಸ್ರಾಯೇಲೊಂದಿಗೆ. ಆಶ್ಚರ್ಯ. ಇಂಥ ಒಂದು ಚಿತ್ರ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೋದು. ಅದೇನಂತ ಹೇಳಿದರೆ, ಕ್ರಿಸ್ತನ ದೇಹ, ಕ್ರಿಸ್ತನ ದೇಹ ಅಂತ ಹೇಳ್ಬಿಟ್ಟು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ. 5ನೇ ಅಧ್ಯಾಯದ ಮತ್ತು 32ನೇ ವಚನದಲ್ಲಿ, ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಹೌದು, ಕ್ರಿಸ್ತನಿಗೂ ಸಭೆಗೂ ಇರುವಂಥ ಸಂಬಂಧ ಒಂದೇ ದೇಹದಂತಾಗಿರುವ ಸಂಬಂಧವಾಗಿದೆ. ಅದನ್ನೇ ದೇವರು ಇಲ್ಲಿ ಗುರುತಿಸಿಕೊಳ್ಳುವಾತನಾಗಿದ್ದಾನೆ. ಮತ್ತು ಇನ್ನು ಮುಂದೆ ಯೆಹೆಜ್ಕೇಲ್ ಗ್ರಂಥದಲ್ಲಿ ಬಂದಾಗ ಭಾಳ ಸ್ಪಷ್ಟವಾಗಿ ದೇವರು ತನ್ನ ಜನರಿಗೆ ಇದ್ದಂಥ ಒಂದು ಸಂಬಂಧವನ್ನು ಪ್ರಕಟಿಸುವವನಾಗಿದ್ದಾನೆ. ಸರಿ, ಆ ಯೆಹೆಜ್ಕೇಲ್ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ಕಲಿತಂಥ ಕೆಲವು ವಿಷಯಗಳನ್ನು ಪುನಃ ನೆನಪಿಟ್ಕೊಳ್ಳೋಣ. ಮೊದಲನೇದಾಗಿ ದೇವರ ತೇಜಸ್ಸು. ದೇವರ ತೇಜಸ್ಸು, ದೇವರ ತೇಜಸ್ಸು ಅಂದ ತಕ್ಷಣ ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ನೋಡೋಣ. ರೋಮಾಪತ್ರಿಕೆ ಭಾಳ ಪ್ರಸಿದ್ಧವಾದಂಥ ಒಂದು ವಚನ, 3ನೇ ಅಧ್ಯಾಯ ಮತ್ತು 23ನೇ ವಚನ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆದ ಕಾರಣ ಅಂದು ಯೆಹೆಜ್ಕೇಲ್ ಕಾಲದಲ್ಲಿ ದೇವರ ಮಹಿಮೆ ಯಾಕೆ ದೇವರ ಆಲಯವನ್ನು ಬಿಟ್ಟು ಹೋಯಿತು ಅಂತ ನೋಡುವಾಗ ಇದೇ ಕಾರಣ, ಪಾಪ. ಹಾಗಾದರೆ ದೇವರ ಮಹಿಮೆಯನ್ನು ಹಿಂದಕ್ಕೆ ನಾವು ಪಡ್ಕೊಳ್ಬೇಕಾದರೆ ಇದೇ ಕಾರಣ. ಎಲ್ಲರೂ ಪಾಪದ ಮೇಲೆ ಜಯ ಹೊಂದುವುದಾದರೆ ದೇವರ ಮಹಿಮೆಯನ್ನು ಹೊಂದುವವರಾಗಿದ್ದಾರೆ. ಇದನ್ನೇ ಪೌಲನು ಇನ್ನೊಂದು ಮಾತಿನಲ್ಲಿ ರೋಮ 5ರಲ್ಲಿ ಹೇಳ್ತಾನ್ರಿ. ರೋಮ ಪತ್ರಿಕೆ, ಯಾಕಂದರೆ ಈ ತೇಜಸ್ಸು ಎಂಬುದಾಗಿ ಹೇಳುವಾಗ ಒಂದು ಮಾತು
ನಾವು ನೆನಪಿಟ್ಕೊಳ್ಳೋಣ. ರೋಮಾಪತ್ರಿಕೆ 9ನೇ ಅಧ್ಯಾಯ ನಾವು ನೋಡುವಾಗ ಇಸ್ರಾಯೇಲರಲ್ಲಿ ಏನೆಲ್ಲ ಇತ್ತು ಎಂಬುದಾಗಿ ನೋಡುವಾಗ ಒಂದನ್ನು ನಾನು ಬಯಸ್ತೇನೆ. ಅದೇನಂತ ಹೇಳಿದರೆ 4ನೇ ವಚನದಿಂದ, ರೋಮ 9:4. ಅವರು ಇಸ್ರಾಯೇಲನ ವಂಶ ದೇವರು ಪುತ್ರರಾಗಿ ಸ್ವೀಕರಿಸಿದವರು. ಪುತ್ರ ಸ್ವೀಕಾರ ಮತ್ತು ಅವರಲ್ಲಿ ದೇವರ ಸಾನ್ನಿಧ್ಯವೂ ಇದೆ. ಇದನ್ನೇ ನಾನು ತೋರ್ಸೋಣಂತಿದ್ರಿ. ಇಸ್ರಾಯೇಲರ ಮಹತ್ವ, ಇಸ್ರಾಯೇಲರ ಶ್ರೇಷ್ಠತೆ, ಇಸ್ರಾಯೇಲರ ಅನುಪಮತನ ಏನಂದರೆ ಅವರಲ್ಲಿ ದೇವರ ಸಾನ್ನಿಧ್ಯವೂ ಇದೆ. ಇಸ್ರಾಯೇಲ್ ಆಗಿರೋದಕ್ಕೆ ಕಾರಣ ದೇವರ ಸನ್ನಿಧಾನ. ಈ ದೇವರ ಸನ್ನಿಧಾನ ನಮ್ಮಲ್ಲಿ ಇಲ್ಲದ ಪಕ್ಷದಲ್ಲಿ ಏನಾಗ್ತದೆ? ಆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದರ ಅನ್ವಯ. 1ನೇ ಕೊರಿಂಥ, ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1ನೇ ಕೊರಿಂಥ 14ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಯಾವ ರೀತಿಯಾಗಿ ಇರಬೇಕು ಸಭೆಯ ಆರಾಧನೆ ಎಂಬುದಾಗಿ ಹೇಳಿಬಿಟ್ಟು ಅವರು ಹೇಳ್ತಾರೆ, ಅಥವಾ ಪೌಲನು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ 14ನೇ ಅಧ್ಯಾಯ, ಮತ್ತು ಯಾರಾದರೂ ಒಬ್ಬರು ಬಂದರೆ ಎಲ್ಲರೂ ಕಲಿತುಕೊಳ್ಳುವರು, ಎಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿಸುವುದಕ್ಕೆ ಅಡ್ಡಿ ಇಲ್ಲ. ಯಾಕಂದರೆ ದೇವರು ಗಲಿಬಿಲಿಗೆ ಕಾರಣನಲ್ಲ, ಗಲಿಬಿಲಿಗೆ ಆತನು ಕಾರಣನಲ್ಲ ಎಂಬಂಥ ಒಂದು ಮಾತು ಹೇಳ್ತಾರೆ. ಹೌದು, ಇಂಥ ಒಂದು ಪ್ರಭಾವ ಇಸ್ರಾಯೇಲರಿಗೆ ಇತ್ತು. ಆದುದರಿಂದ ಮುಂದೆ ಏನಾಯಿತು ಎಂಬುದಾಗಿ ನಾವು ನೋಡೋಣ. ಯೆಹೆಜ್ಕೇಲ್ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.